ನೋಡಿ, ಒಂದ್ ಕಡೆ ಖರ್ಗೆ ಅವರು ಈ ವಿಚಾರವನ್ನ ಹೇಳ್ಬಿಟ್ರು, ದೆಹಲಿಗೆ ಬರೋದಕ್ಕೆ ಹೋಗ್ಬೇಡಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತ. ಹಿಂಗ್ ಹೇಳಿದ್ದೇ ತಡ ಡಿಕೆ ಶಿವಕುಮಾರ್ ಅವರು ಈಗ ಬೇರೆ ದಾರಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ, ಫುಲ್ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಅಹಿಂದ ಕೋಟೆಯನ್ನ ಭೇದಿಸುವಂತಹ ಕೆಲಸ ಈಗ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ರಾಜಣ್ಣ ಅವ್ರನ್ನ ಡಿಕೆ ಶಿವಕುಮಾರ್ ಎರಡೆರಡು ಸಾರಿ ಭೇಟಿಯಾದ್ರು. ಸ್ವಲ್ಪ ಹಿಂದಿನ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳಿ ವೀಕ್ಷಕರೇ. ರಾಜಣ್ಣ ಅವ್ರನ್ನ ಕಂಡ್ರೆ ಡಿಕೆ ಶಿವಕುಮಾರ್ ಯಾಕೆ ಬರ್ತಿರ್ಲಿಲ್ಲ, ಡಿಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ರಾಜಣ್ಣ ಅವ್ರಿಗೆ ಯಾಕೆ ಬರ್ತಾ ಇರ್ತಿಲ್ಲ? ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು ಇವರೆಲ್ಲ ನಾಯಕರು. ಈಗ ಹೇಳ್ತಾರೆ, ನನ್ನ ಆಪ್ತರ್ರಿ ಅವರು, ನಾನೇ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷನ್ ಮಾಡಿದ್ದು, ಅವರು ಅಧ್ಯಕ್ಷರ್ರಿ, ಯಾವಾಗ ಬೇಕಾದ್ರೂ ಬರಬಹುದು ಅಂತ ರಾಜಣ್ಣ ಅವರು ಹೇಳ್ತಾರೆ. ಈ ಭೇಟಿಯ ಬಗ್ಗೆ ಇಬ್ಬರು ಸಮಜಾಯಿಷಿಗಳನ್ನ ಕೊಟ್ಕೋತಿದ್ದಾರೆ. ಆದ್ರೆ ಅಸಲಿಯತ್ತು ಇವರು ಒಬ್ಬರಿಗೊಬ್ಬರು ವಾಗ್ಯುದ್ಧವನ್ನ ನಡೆಸಿದ್ದು ನಿಜ. ಕಾರಣಾಂತರಗಳಿಂದ ಈಗ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯ ಹಿಂದೆ ಆ ಉದ್ದೇಶ ಇದೆ. ಏನದು ಉದ್ದೇಶ? ನೀವೇನು ಅಹಿಂದ ಕೋಟೆಗೆ ಕೈ ಹಾಕಿದ್ರ ಟ್ರಬಲ್ ಶೂಟರ್. ಸಿಎಂ ಆಪ್ತರಿಗೆ ಗಾಳ ಹಾಕಿದ ಡಿಕೆ ಶಿವಕುಮಾರ್. ಸಿಎಂ ಪಟ್ಟ ಅಲಂಕರಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಶತಾಯಗತೆಯ ಮುಖ್ಯಮಂತ್ರಿ ಗದ್ದುಗೆ ಏರ್ಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯಗೆ ರಕ್ಷಣೆಯಾಗಿ ನಿಂತಿರೋ ಅಹಿಂದ ಕೋಟೆ ಮೇಲೆ ಬಂಡೆ ಫಿರಂಗಿ ಹಾರಿಸಿದ್ದಾರೆ. ಡಿಕೆಶಿ ಹೆಸರು ಹೇಳಿದ್ರೇನೆ ಉರಿದು ಬೀಳ್ತಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣಗೆ ಟ್ರಬಲ್ ಶೂಟರ್ ಗಾಳ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣರನ್ನ ಡಿಕೆಶಿ ಭೇಟಿ ಮಾಡಿದ್ದಾರೆ. ಮೊನ್ನೆಯಷ್ಟೇ ಡಿಸಿಎಂ ಸಾಹೇಬ್ರು ರಾಜಣ್ಣರನ್ನ ತುಮಕೂರಿಗೆ ಹುಡುಕಿಕೊಂಡು ಹೋಗಿ ಭೇಟಿ ಮಾಡಿ ಬಂದಿದ್ರು. ಇಬ್ಬರು ನಗುತ್ತಾ ಫೋಟೋಗೆ ಪೋಸ್ ಸಹ ಕೊಟ್ಟಿದ್ರು. ಈ ಬೆನ್ನಲ್ಲೇ ನಾಳೆ ದೆಹಲಿಗೆ ಹೊರಟಿರೋ ಟ್ರಬಲ್ ಶೂಟರ್ ಮತ್ತೊಮ್ಮೆ ರಾಜಣ್ಣರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಮೀಟ್ ಮಾಡಿ ಮನವೊಲಿಸಲು ಶತಪ್ರಯತ್ನ ಮಾಡಿದ್ದಾರೆ. ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ ಅನ್ನೋದಲ್ಲ. ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ರಾಜಣ್ಣ ವಿಷಯದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಮಾತಿನ ಯುದ್ಧವೇ ಶುರುವಾಗಿದೆ. ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ನಾನು ಅಂತ ಗುಡುಗಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ ಅನ್ನೋದಲ್ಲ, ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗ ಮಾಡಿದ್ದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್ಎಂ ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತ ಇಲ್ಲ? ನಾನು ಸಿಎಂ ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ತರ ಇಲ್ಲಿ ಕೆಲಸ ಮಾಡ್ತಲ್ವಾ? ಈ ತರ ಯಾವ್ದಾದ್ರು ಒಂದು ಇಶ್ಯೂ ಗವರ್ಮೆಂಟ್ ಅಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಾ? ಎಲ್ಲೂ ಒಪಿನಿಯನ್ ಇಲ್ಲ. He's a president of the party, D.K. Shivakumar. What is wrong in that? He's a president of the party. ಕೆಪಿಸಿಸಿ ಅಧ್ಯಕ್ಷರು ಯಾರು? ಯಾರು? ಡಿಕೆ ಶಿವಕುಮಾರ್ ಅವರು. ಅಧಿಕಾರದಲ್ಲಿದ್ದಾಗ ನಾನ್ ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು, ಅದರಿಂದ ಸರ್ಕಾರ ಮಾಡಿತ್ತು, ಅದು ಪ್ರಶ್ನೆ ಬರೋದೇ ಇಲ್ಲ. ಸಿಎಂ ಪಟ್ಟವನ್ನ ಅಲಂಕರಿಸಲೇಬೇಕು ಅಂತ ಪಣ ತೊಟ್ಟಿರೋ ಡಿಕೆಶಿ ನಾನಾ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಅಹಿಂದ ಕೋಟೆಗೆ ನುಗ್ಗಿ ಖುದ್ದು ಸಿಎಂ ಬಣದ ರಾಜಣ್ಣಗೆ ಗಾಳ ಹಾಕಿದ್ದಾರೆ. ಆದ್ರೆ ಬಂಡೆ ಎಸೆದ ಬಲೆಗೆ ರಾಜಣ್ಣ ಬೀಳ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದ್ ಕಡೆ ಖರ್ಗೆ ಅವರು ಈ ವಿಚಾರವನ್ನ ಹೇಳ್ಬಿಟ್ರು, ದೆಹಲಿಗೆ ಬರೋದಕ್ಕೆ ಹೋಗ್ಬೇಡಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತ. ಹಿಂಗ್ ಹೇಳಿದ್ದೇ ತಡ ಡಿಕೆ ಶಿವಕುಮಾರ್ ಅವರು ಈಗ ಬೇರೆ ದಾರಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ, ಫುಲ್ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಅಹಿಂದ ಕೋಟೆಯನ್ನ ಭೇದಿಸುವಂತಹ ಕೆಲಸ ಈಗ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ರಾಜಣ್ಣ ಅವ್ರನ್ನ ಡಿಕೆ ಶಿವಕುಮಾರ್ ಎರಡೆರಡು ಸಾರಿ ಭೇಟಿಯಾದ್ರು. ಸ್ವಲ್ಪ ಹಿಂದಿನ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳಿ ವೀಕ್ಷಕರೇ.
ರಾಜಣ್ಣ ಅವ್ರನ್ನ ಕಂಡ್ರೆ ಡಿ ಕೆ ಶಿವಕುಮಾರ್ ಯಾಕೆ ಬರ್ತಿರ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ರಾಜಣ್ಣ ಅವ್ರಿಗೆ ಯಾಕೆ ಬರ್ತಾ ಇರ್ತಿಲ್ಲ? ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು ಇವರೆಲ್ಲ ನಾಯಕರು. ಈಗ ಹೇಳ್ತಾರೆ ನನ್ನ ಆಪ್ತರ್ರಿ ಅವರು, ನಾನೇ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷನ್ ಮಾಡಿದ್ದು, ಅವರು ಅಧ್ಯಕ್ಷರ್ರಿ, ಯಾವಾಗ ಬೇಕಾದ್ರೂ ಬರಬಹುದು ಅಂತ ರಾಜಣ್ಣ ಅವರು ಹೇಳ್ತಾರೆ. ಈ ಭೇಟಿಯ ಬಗ್ಗೆ ಇಬ್ಬರು ಸಮಜಾಯಿಷಿಗಳನ್ನ ಕೊಟ್ಕೋತಿದ್ದಾರೆ. ಆದ್ರೆ ಅಸಲಿಯತ್ತು ಇವರು ಒಬ್ಬರಿಗೊಬ್ಬರು ವಾಗ್ಯುದ್ಧವನ್ನ ನಡೆಸಿದ್ದು ನಿಜ. ಕಾರಣಾಂತರಗಳಿಂದ ಈಗ ಡಿ ಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯ ಹಿಂದೆ ಆ ಉದ್ದೇಶ ಇದೆ. ಏನದು ಉದ್ದೇಶ ನೀವೇನು? ಅಹಿಂದ ಕೋಟೆಗೆ ಕೈ ಹಾಕಿದ್ರ ಟ್ರಬಲ್ ಶೂಟರ್. ಸಿಎಂ ಆಪ್ತರಿಗೆ ಗಾಳ ಹಾಕಿದ ಡಿಕೆ ಶಿವಕುಮಾರ್. ಸಿಎಂ ಪಟ್ಟ ಅಲಂಕರಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಶತಾಯಗತೆಯ ಮುಖ್ಯಮಂತ್ರಿ ಗದ್ದುಗೆ ಏರ್ಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯಗೆ ರಕ್ಷಣೆಯಾಗಿ ನಿಂತಿರೋ ಅಹಿಂದ ಕೋಟೆ ಮೇಲೆ ಬಂಡೆ ಫಿರಂಗಿ ಹಾರಿಸಿದ್ದಾರೆ. ಡಿಕೆಶಿ ಹೆಸರು ಹೇಳಿದ್ರೇನೆ ಉರಿದು ಬೀಳ್ತಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣಗೆ ಟ್ರಬಲ್ ಶೂಟರ್ ಗಾಳ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣರನ್ನ ಡಿಕೆಶಿ ಭೇಟಿ ಮಾಡಿದ್ದಾರೆ. ಮೊನ್ನೆಯಷ್ಟೇ ಡಿಸಿಎಂ ಸಾಹೇಬ್ರು ರಾಜಣ್ಣರನ್ನ ತುಮಕೂರಿಗೆ ಹುಡುಕಿಕೊಂಡು ಹೋಗಿ ಭೇಟಿ ಮಾಡಿ ಬಂದಿದ್ರು. ಇಬ್ಬರು ನಗು ನಗುತ್ತಾ ಫೋಟೋಗೆ ಪೋಸ್ ಸಹ ಕೊಟ್ಟಿದ್ರು. ಈ ಬೆನ್ನಲ್ಲೇ ನಾಳೆ ದೆಹಲಿಗೆ ಹೊರಟಿರೋ ಟ್ರಬಲ್ ಶೂಟರ್ ಮತ್ತೊಮ್ಮೆ ರಾಜಣ್ಣರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಮೀಟ್ ಮಾಡಿ ಮನವೊಲಿಸಲು ಶತಪ್ರಯತ್ನ ಮಾಡಿದ್ದಾರೆ. ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ ಅನ್ನೋದಲ್ಲ. ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ರಾಜಣ್ಣ ವಿಷಯದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಮಾತಿನ ಯುದ್ಧವೇ ಶುರುವಾಗಿದೆ. ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ನಾನು ಅಂತ ಗುಡುಗಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ ಅನ್ನೋದಲ್ಲ, ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗ ಮಾಡಿದ್ದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್ಎಂ ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತ ಇಲ್ಲ? ನಾನು ಸಿಎಂ ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ತರ ಇಲ್ಲಿ ಕೆಲಸ ಮಾಡ್ತಲ್ವಾ? ಈ ತರ ಯಾವ್ದಾದ್ರು ಒಂದು ಇಶ್ಯೂ ಗವರ್ಮೆಂಟ್ ಅಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಾ? ಎಲ್ಲೂ ಒಪಿನಿಯನ್ ಇಲ್ಲ. He is a president of the party, D.K. Shivakumar. What is wrong in that? He is a president of the party. ಕೆಪಿಸಿಸಿ ಅಧ್ಯಕ್ಷರು ಯಾರು? ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡದೇ ಇದ್ದಾರೆ ಸರ್. ಯಾರು? ಡಿಕೆ ಶಿವಕುಮಾರ್ ಅವರು, ರಾಜಣ್ಣ ಅವರು. ಅಧಿಕಾರದಲ್ಲಿದ್ದಾಗ ನಾನ್ ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು, ಅದರಿಂದ ಸರ್ಕಾರ ಮಾಡಿತ್ತು, ಅದ್ರ ಪ್ರಶ್ನೆ ಬರೋದೇ ಇಲ್ಲ. ಸಿಎಂ ಪಟ್ಟವನ್ನ ಅಲಂಕರಿಸಲೇಬೇಕು ಅಂತ ಪಣ ತೊಟ್ಟಿರೋ ಡಿಕೆಶಿ ನಾನಾ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಅಹಿಂದ ಕೋಟೆಗೆ ನುಗ್ಗಿ ಖುದ್ದು ಸಿಎಂ ಬಣದ ರಾಜಣ್ಣಗೆ ಗಾಳ ಹಾಕಿದ್ದಾರೆ. ಆದ್ರೆ ಬಂಡೆ ಎಸೆದ ಬಲೆಗೆ ರಾಜಣ್ಣ ಬೀಳ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.